ಇಂಗ್ಲೀಷ್ನಲ್ಲಿ ಒಂದು ಮಾತು ಬರುತ್ತೆ, ಯುವರ್ ಕ್ಯಾರೆಕ್ಟರ್ ಈಸ್ ರಿಫ್ಲೆಕ್ಟೆಡ್ ಇನ್ ದಿ ಕ್ವಾಲಿಟಿ ಆಫ್ ಯುವರ್ ವರ್ಕ್ ಅಂತ ಹೇಳಿ ಕರೀತಾರೆ. ನಮ್ಮ ಪ್ರಾಮಾಣಿಕತೆ ಆಗಿರ್ತಕ್ಕಂತಹ ಕೆಲಸದಿಂದ ತುಂಬಿತ್ತಂದರೆ ಮಾತ್ರ ನಮ್ಮ ವ್ಯಕ್ತಿತ್ವ ಚೆನ್ನಾಗಿರ್ತೈತಿ ಅಂತಕ್ಕಂತಹ ಒಂದು ದೃಷ್ಟಿಕೋನದಿಂದ ಅದಕ್ಕೆ ಹೇಳ್ಕೊತ ಬಂದ್ರೆ ಅವರು ಜ್ಞಾನ ಯಾವ ರೀತಿ ಇರಬೇಕು, ಕೌಶಲ್ಯ ಯಾವ ರೀತಿ ಇರಬೇಕು, ವ್ಯಕ್ತಿತ್ವ ಯಾವ ರೀತಿ ಇರಬೇಕು, ವಿವೇಕ ಯಾವ ರೀತಿ ಇರಬೇಕು. ಏನು ಹೇಳಬೇಕೆನ್ನುವುದು ಜ್ಞಾನ. ಜ್ಞಾನ ಅಂದರೆ ಏನ್ರಿ? ಏನು ಹೇಳಬೇಕೆನ್ನುವುದು ಜ್ಞಾನ, ಹೇಗೆ ಹೇಳಬೇಕೆನ್ನುವುದು ವ್ಯಕ್ತಿತ್ವ, ಎಷ್ಟು ಹೇಳಬೇಕೆನ್ನುವುದು ಕೌಶಲ್ಯ, ಹೇಳಬೇಕೋ ಬೇಡವೋ ಎನ್ನುವುದು ವಿವೇಕ. ಆದ್ದರಿಂದ ನಾವು ಜ್ಞಾನವಂತರಾಗುವುದರ ಜೊತೆಗೆ ಕೌಶಲ್ಯ ಹೊಂದುವುದರ ಜೊತೆಗೆ ವಿವೇಕಯುಕ್ತ ವ್ಯಕ್ತಿತ್ವವನ್ನು ನಮ್ಮದಾಗಿಸಿಕೊಂಡಿದ್ರೆ ಮಾತ್ರ ನಮ್ಮ ಜೀವನ ಉತ್ತಮ ಹಾದಿಯಲ್ಲಿ ಸಾಗ್ತೈತಿ ಅಂತಕ್ಕಂತಹ ನುಡಿಗಳನ್ನು ಹಂಚಿಕೊಂಡ್ರು. ಯಾಕಂತಂದರೆ ಕಣ್ಣೀರು ಒರೆಸುವ ಮನಸ್ಸಿಗಿಂತ ಕಣ್ಣೀರು ಮರೆಸುವ ಮನಸ್ಸು ಶ್ರೇಷ್ಠ ಎನ್ನುವಂತೆ ಅದಕ್ಕೆ ಹಳ್ಳಿ ನೋಟ ಹಳ್ಳಿ ಊಟ ಅಂತಕ್ಕಂಥ ಕಾರ್ಯಕ್ರಮದಲ್ಲೂ ಕೂಡ ಗುರುಗಳು ಮಾತಾಡ್ತಾ ಬಂದರು. ಅದಕ್ಕನ್ನು ಜಾನಪದ ಸಾಹಿತ್ಯದಲ್ಲಿ ಹೇಳ್ತಾರೆ, ಆವಾಗಿನ ಕಾಲದ ಅಜ್ಜಿಗಳು ಏನಪ್ಪ ಅಂತಂದ್ರೆ ರೊಟ್ಟಿ ತಟ್ತಿದ್ದಂದ್ರೆ ಯಾವ ರೀತಿ ಹಾಕಿತ್ತಪ್ಪ ಅಂತಂದ್ರೆ ಕೈಯ ಬಳಿಗೆ ಕನಕ ಕಟ್ಟಿ ಟಪ ಟಪ ಬಡ್ದು ತಟ್ಟಿ ತಟ್ಟಿ ಆಗ ಮಾಡ್ತಿದ್ರು ಜೋಳದ ರೊಟ್ಟಿ, ತಿಲ್ಲಾಕ ಕುಂತ್ರ ಸಾಲ್ತಿದ್ದಿಲ್ಲೋ ಬುಟ್ಟಿ, ಉಪ್ಪ ಬೆಳ್ಳುಳ್ಳಿ ಕುಟ್ಟಿ ಕುಟ್ಟಿ ಮಿಜಿ ಮಿಜಿ ನಾದಿ ತೀಡಿ ತಟ್ಟಿ, ಬೆಣ್ಣೆಯ ಸೌರಿ ಮುಟ್ಟಿಗೆ ಕಟ್ಟಿ ತಿಂದವರ ಆಗ ಜಗದೋಳು ಗಟ್ಟಿ, ತಟ್ಟಿದರ ನೋವಾಯ್ತು ಈಗಿನವರ ರೊಟ್ಟಿ, ಅದಕ್ಕಾಗಿ ಬಂದಾವೋ ಮಸೀನ ರೊಟ್ಟಿ, ಅಂಗಡಿಯಾಗ ತರ್ತಾರೋ ದುಡ್ಡು ಕಟ್ಟಿ, ತಿನ್ನಲು ಇರಬೇಕು ಒಸಡಿ ಗಟ್ಟಿ, ಪಿಜ್ಜಾ ಬರ್ಗರ್ ತಿನ್ಬ್ಯಾಡೋ ಬುಟ್ಟಿ, ಹೊಟ್ಯಾಗ ತುಂಬ್ಯದ ಗೊಳ್ಳಲ್ಲಟ್ಟಿ, ನೋಡಲು ಕಾಂತವ ಡೊಳ್ಳ ಹೊಟ್ಟಿ, ದೇಹದಾಗ ಉಳಿದಿಲ್ಲೋ ಏನೇನೋ ಗಟ್ಟಿ, ಉತ್ತರ ಕರ್ನಾಟಕದಾಗ ಬಂದಿದೆ ಹುಟ್ಟಿ, ಉಂಡುಂಡು ಬೆಳಿಬೇಕು ಜೋಳದ ರೊಟ್ಟಿ, ಗಟ್ಟಿ ಆಗ್ತಾವ ನಿನ್ನೆರಡು ರೊಟ್ಟಿ, ನಿನ್ನ ಮುಂದೆ ನಿಲ್ಲವ್ರ ಇಲ್ಲೋ ತೊಡಿ ತಟ್ಟಿ, ನಿನ್ನ ಮುಂದೆ ಇಲ್ಲವ್ರ ಇಲ್ಲೋ ತೊಡಿ ತಟ್ಟಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಪರಮ ಪೂಜ್ಯರ ಅನತೆಯಂತೆ ನಮಗೆ ಇವತ್ತೆಲ್ಲರಿಗೂ ಕೂಡ ಹಳ್ಳಿ ಊಟ ಹಳ್ಳಿ ನೋಟ ಅಂತಕ್ಕಂಥ ಕಾರ್ಯಕ್ರಮದ ಅದ್ಭುತ ಪ್ರವಚನ ನೀಡಿರ್ತಕ್ಕಂತಹ ವೀರೇಶ್ ಗುರುಜಿಯವರಿಗೆ ಒಂದು ಸರಿ ತಾವೆಲ್ಲರೂ ಕೂಡ ಅವ್ರು ಹೇಳಿದ ಹಾಗೆ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ.